ರಿಹ್ಯಾಬ್ ಸೆಂಟರ್ಗೆ ಸೇರಿಸೋ ಮುನ್ನ ಈ ಸ್ಟೋರಿ ನೋಡಿ. ಕುಡಿತಾ ಬಿಡೋಕೆ ರಿಹ್ಯಾಬ್ಗೆ ಸೇರಿದ ಹುಡುಗನ ಪಾಡಿದು. ಸೇರಿದ ಒಂದೇ ದಿನಕ್ಕೆ ಮೈಕೈ ತುಂಬಾ ಬಾಸುಂಡೆ. ಎಸ್, ಇಲ್ಲಿದೆ ಸಂತೃಪ್ತಿ ಫೌಂಡೇಶನ್ ರಿಹ್ಯಾಬ್ ಸೆಂಟರ್ನ ಕರ್ಮಕಾಂಡ. ಅಲ್ಲಿನ ಸಿಬ್ಬಂದಿಗಳ ದೌರ್ಜನ್ಯ. ಮದ್ಯ ವ್ಯಸನ ಮುಕ್ತಕ್ಕೆ ಹೋದವನಿಗೆ ಅಕ್ಷರಶಃ ನರಕ ದರ್ಶನವಾಗಿದೆ. ಇಲ್ಲಿ ತಾಯಿ ಒಬ್ಳು ಮಗನಿಗೆ ಅನಾರೋಗ್ಯವಿದ್ದು ಡಾಕ್ಟರ್ ಅಪ್ಪಿತಪ್ಪಿಯೂ ಮಗ ಮದ್ಯ ಸೇವಿಸಬಾರದು ಅಂತ ವೈದ್ಯರು ಹೇಳಿದ ಮಾತಿಗಾಗಿ ಮಗ ಮನೇಲಿದ್ರೆ ಮಿಸ್ ಆಗಿ ಕುಡಿದು ಬಿಡ್ತಾನೆ ಅಂತ ತಾಯಿ ಆತನನ್ನ ಕಡಬಗೆರೆ ಹತ್ತಿರ ಮಾಚೋಹಳ್ಳಿಯಲ್ಲಿರೋ ಸಂತೃಪ್ತಿ ಫೌಂಡೇಶನ್ ರಿಹ್ಯಾಬ್ ಸೆಂಟರ್ಗೆ ಮೊನ್ನೆ ರಾತ್ರಿ ಹೋಗಿ ಸೇರಿಸಿರ್ತಾರೆ. ಮಗನ್ನ ಆ ಕಡೆ ರಿಹ್ಯಾಬ್ಗೆ ಸೇರಿಸಿ ಇತ್ತ ಮನೆಗೆ ಬಂದ ತಾಯಿಗೆ ಮರುದಿನವೇ ಅಲ್ಲೇ ರಿಹ್ಯಾಬ್ನಲ್ಲೇ ಕೆಲಸ ಮಾಡೋ ಯುವತಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ನಿಮ್ಮ ಮಗ ಪವನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಇಲ್ದಿದ್ರೆ ಇವರೆಲ್ಲ ಸಾಯಿಸ್ಬಿಡ್ತಾರೆ ಅಂತ ಕಾಲ್ ಮಾಡಿ ಹೇಳ್ತಾಳೆ. ಇಷ್ಟು ಕೇಳಿದ್ದೇ ತಡ ತಾಯಿ ಎದ್ನೋ ಬಿದ್ನೋ ಅಂತ ಓಡ್ ಬಂದು ಸಂತೃಪ್ತಿ ಫೌಂಡೇಶನ್ ಓನರ್ ರಾಜು ಬಳಿ ಮಗನ ಕಳಿಸುವಂತೆ ಕೇಳ್ಕೊತಾರೆ. ಆದ್ರೆ ಮಾಲೀಕರಾದ ರಾಜು ಇದಕ್ಕೆ ಸುತರಾಮ್ ಒಪ್ಪದೆ ಆಕೆಗೆ ಬಾಯಿಗೆ ಬಂದಂತೆ ಬೈದು ನಿಂದಿಸಿರ್ತಾರೆ. ಆಗ ಪವನ್ ತಾಯಿ ಹೇಗಾದ್ರೂ ಸರಿ ತನ್ನ ಮಗನ್ನ ಇಲ್ಲಿಂದ ಕರ್ಕೊಂಡು ಹೋದ್ರೆ ಸಾಕು ಅಂತ ಅದೇನ್ ಫೀಸ್ ಇದೆಯೋ ಅದನ್ನ ಕೊಡೋದಾಗಿ ಹೇಳಿ ಮಗನ್ನ ಮನೆಗೆ ಕರೆತಂದಿರ್ತಾರೆ. ಈ ಕಡೆ ಮನೆಗೆ ಬಂದ ತಕ್ಷಣ ಪವನ್ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಮಾಲೀಕರಾದ ರಾಜು ತನ್ನ ಮೇಲೆ ನಡೆಸಿದ ದೌರ್ಜನ್ಯವನ್ನ ಹೇಳ್ತಾನೆ. ಪವನ್ ಮೈ ಮೇಲಿದ್ದ ಬಾಸುಂಡೆಗಳು ಅವರ ಅಮಾನವೀಯ ವರ್ತನೆಯನ್ನ ತೋರಿಸ್ತಿತ್ತು. ಏನಿದೆಲ್ಲ ಅಂತ ಅಮ್ಮ ಕೇಳಲಾಗಿ ಅಂದು ಪವನ್ ರಿಹ್ಯಾಬ್ಗೆ ಸೇರಿದ ಮರುದಿನಾನೇ ಮುಂಜಾನೆ ಸುಮಾರು 6 ಗಂಟೆಗೆ ಫೌಂಡೇಶನ್ ಮಾಲೀಕರಾದ ರಾಜು ಪವನ್ಗೆ ವ್ಯಾಯಾಮ ಮಾಡಲು ಹೇಳ್ತಾರೆ. ಮೊದಲೇ ಅನಾರೋಗ್ಯವಿದ್ದ ಪವನ್ ಸುಸ್ತಾದ ಕಾರಣ ಕ್ಷಮಿಸಿ, ನನಗೆ ವ್ಯಾಯಾಮ ಮಾಡಲು ಆಗ್ತಿಲ್ಲ ಅಂತ ಹೇಳ್ತಾರೆ. ಇಷ್ಟಕ್ಕೆ ಆತನ ಮೇಲೆ PVC ಪೈಪ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಲಾಗುತ್ತೆ. ಸಂತೃಪ್ತಿ ಫೌಂಡೇಶನ್ ಸಿಬ್ಬಂದಿಗಳಾದ ಮಧು, ಸುಬ್ರಹ್ಮಣ್ಯ 3 ಜನರು ಸೇರಿ ಆತನ ಬಟ್ಟೆ ಬಿಚ್ಚಿಸ್ತಾರೆ. ಯಾರು ಇಲ್ಲದ ಜಾಗದಲ್ಲಿ ಒಂದು ರೂಮ್ನಲ್ಲಿ ಈ 3 ಜನ ಪವನ್ನ ಕೈ, ಕಾಲು, ಬೆನ್ನು, ತೊಡೆಗೆ ಹಾಗೂ ತಲೆಗೆ, ಎದೆಯ ಮೇಲೆ ಹಿಗ್ಗಾಮುಗ್ಗವಾಗಿ ಹೊಡೆದು ಅವಾಚ್ಯ ಶಬ್ದಗಳಿಂದ ಬೈದು ಒದ್ದಿರ್ತಾರೆ. ಹೀಗೆ ಪವನ್ ಅನುಭವಿಸಿದ ನರಕ ಯಾತನೆಯನ್ನ ತನ್ನ ತಾಯಿ ಬಳಿ ಹೇಳ್ಕೊತಾನೆ. ಇದಾದ ನಂತರ ಅಲ್ಲೇ ಕೆಲಸ ಮಾಡೋ ಯುವತಿ ಪವನ್ ತಾಯಿಗೆ ಕಾಲ್ ಮಾಡಿ ಹೇಳಿದ್ರಿಂದ ಈ ಅನಾಚಾರ ಬೆಳಕಿಗೆ ಬಂದಿದೆ. ಇಲ್ಲಾಂದ್ರೆ ಇದು ಯಾರಿಗೂ ತಿಳಿತಿರ್ಲಿಲ್ಲ. ಯಾಕಂದ್ರೆ ತಾಯಿಗೆ ಈಗಾಗಲೇ ತಿಳಿಸಲಾಗಿರುತ್ತೆ ಸಂಬಂಧಿಕರು ಯಾರು ಅವಧಿಗೂ ಮುನ್ನ ಈ ಕಡೆ ಬರೋ ಹಾಗಿಲ್ಲ ಅಂತ. ಸದ್ಯ ತಾಯಿ ಮನೆಗೆ ಬಂದ ಪವನ್ನ ಗೋಳಾಟ ನೋಡಿ ಗಾಬರಿಗೊಂಡು ಪೊಲೀಸ್ ಹೆಲ್ಪ್ ಲೈನ್ಗೆ ಕರೆ ಮಾಡಲಾಗಿ ತಕ್ಷಣ ಹೊಯ್ಸಳ ಪೊಲೀಸ್ ಬಂದಿದ್ದು ಇಬ್ಬರಿಗೂ ಸಮಾಧಾನ ಮಾಡಿ KC ಜನರಲ್ ಆಸ್ಪತ್ರೆಗೆ ಹೋಗಿ MLC ಮಾಡಿ ಸಂತೃಪ್ತಿ ಫೌಂಡೇಶನ್ ರಿಹ್ಯಾಬ್ ಸೆಂಟರ್ ವಿರುದ್ಧ ದೂರು ನೀಡಿದ್ದಾರೆ. ಆ 3 ಜನರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ನೀಡಿದ ದೂರಿನ ಮೇರೆಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ.